4 ದಿನ ಬ್ಯಾಂಕ್ ಬಂದ್, ಸಿಡಿದಿದ್ದ 18 ಲಕ್ಷ ಉದ್ಯೋಗಿಗಳು. ಏನಿದು ಶನಿವಾರದ ಸಮರ? ಸ್ನೇಹಿತರೆ, ದೇಶದ ಆರ್ಥಿಕತೆಯ ಚಕ್ರ ಇವತ್ತಿನಿಂದ ನಿರಂತರ 4 ದಿನಗಳ ಕಾಲ ಸ್ತಬ್ಧ ಆಗುತ್ತೆ. ನೀವು ತುರ್ತಾಗಿ ಹಣ ಡ್ರಾ ಮಾಡಬೇಕು ಅಂತ ಪ್ಲಾನ್ ಮಾಡಿದರೆ ಅಥವಾ ನಾಳೆನೋ ನಾಡಿದ್ದು ಬ್ಯಾಂಕ್ಗೆ ಹೋಗಿ ಬಿಸ್ನೆಸ್ ಚೆಕ್ ಕ್ಲಿಯರ್ ಮಾಡಿಸ್ಬೇಕು ಅಂತಿದ್ರೆ ನಿಮ್ಮ ಕೆಲಸ ಕಷ್ಟ. ಯಾಕಂದರೆ ದೇಶದ ಆರ್ಥಿಕತೆಯ ನಾಡಿ ಮಿಡಿತ ಪಲ್ಸ್ ಅಂತ ಕರೆಸ್ಕೊಳ್ಳೋ ಬ್ಯಾಂಕ್ಗಳೇ ಈಗ ಸಿಡಿದು ನಿಂತಿವೆ. ಒಬ್ಬಿಬ್ಬರಲ್ಲ 18 ಲಕ್ಷ ಬ್ಯಾಂಕ್ ಉದ್ಯೋಗಿಗಳು ರೊಚ್ಚಿಗೆದ್ದು ಆಡಳಿತ ವ್ಯವಸ್ಥೆ ವಿರುದ್ಧ ಸಮರ ಸಾರಿದ್ದಾರೆ. ಇದರ ನೇರ ಪರಿಣಾಮ ಬೀಳ್ತಾ ಇರೋದು ನಿಮ್ಮ ಮತ್ತು ನಮ್ಮಂತಹ ಸಾಮಾನ್ಯರ ಜೇಬಿನ ಮೇಲೆ. ಜನವರಿ 24ನೇ ತಾರೀಕಿನಿಂದ ಹಿಡಿದು ಜನವರಿ 28ರ ಮುಂಜಾನೆವರೆಗೂ ಕೂಡ ನಿರಂತರ 4 ದಿನ ಬ್ಯಾಂಕ್ಗಳಿಗೆ ಬೀಗ ಹಾಕಲಾಗ್ತಿದೆ. ಅಷ್ಟಕ್ಕೂ ಏನಿದು ಗಲಾಟೆ? ನಮಗೆ ವಾರಕ್ಕೆ 5 ದಿನ ಮಾತ್ರ ಕೆಲಸ ಕೊಡಿ, 2 ದಿನ ರಜೆ ಬೇಕೇ ಬೇಕು ಅಂತ ಬ್ಯಾಂಕ್ ಉದ್ಯೋಗಿಗಳು ಹಠ ಹಿಡಿದಿರೋದು ಯಾಕೆ? ಇದು ಇವರ ಹಕ್ಕ ಅಥವಾ ಸರ್ಕಾರಿ ನೌಕರರ ದರ್ಪಣ? ಇವತ್ತು ನಾವು ಕೇವಲ ಸುದ್ದಿಯನ್ನು ನೋಡೋದಿಲ್ಲ ಸ್ನೇಹಿತರೆ, ಇದರ ಆಳಕ್ಕೆ ಇಳಿಯೋ ಪ್ರಯತ್ನವನ್ನು ಮಾಡೋಣ. 18 ಲಕ್ಷ ಬ್ಯಾಂಕ್ ಉದ್ಯೋಗಿಗಳ ಈ ಮುಷ್ಕರದ ಹಿಂದೆ ಅಡಗಿರೋ ಅಸಲಿ ಕಾರಣ ಏನು? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅನ್ನೋ ಕಾನೂನು ಏನು ಹೇಳುತ್ತೆ? ಮತ್ತು ಮುಖ್ಯವಾಗಿ ಈ 4 ದಿನಗಳ ರಜೆಯಿಂದ ದೇಶದ ಬಿಸ್ನೆಸ್ ಮೇಲಾಗೋ ಲಕ್ಷಾಂತರ ಕೋಟಿಗಳ ನಷ್ಟದ ಲೆಕ್ಕಾಚಾರ ಏನು? ಬನ್ನಿ ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬಿಡಿಸಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಬ್ಯಾಂಕ್ ಬಂದ್ ಕ್ಯಾಲೆಂಡರ್. ಸ್ನೇಹಿತರೆ, ಮೊದಲು ಬ್ಯಾಂಕ್ ರಜೆಯ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಬಹಳ ಜನರಿಗೆ ಇದರಲ್ಲಿ ಕನ್ಫ್ಯೂಷನ್ ಇದೆ. 4 ದಿನವೂ ಸ್ಟ್ರೈಕ್ ಇದೆಯಾ ಅಂತ. ಹಾಗಿಲ್ಲ. ಈ 4 ದಿನಗಳ ಬಾಗಿಲು ಮುಚ್ಚುವಿಕೆಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಎಲ್ಲದಕ್ಕೂ ಬ್ಯಾಂಕ್ ಎಂಪ್ಲಾಯೀಸೇ ಕಾರಣ ಅಲ್ಲ. ಅವರದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. 2 ಬೇರೆ ಕಾರಣಕ್ಕೆ ರಜೆ ನಡುವೆ ಆಮೇಲೆ ಅವರು ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಜನವರಿ 24 ಇದು ತಿಂಗಳ 4ನೇ ಶನಿವಾರ. RBIನ ಹಾಲಿ ಇರೋ ನಿಯಮಗಳ ಪ್ರಕಾರ ದೇಶದ ಎಲ್ಲ ಬ್ಯಾಂಕ್ಗಳಿಗೂ 2ನೇ ಮತ್ತು 4ನೇ ಶನಿವಾರ ರಜೆ ಇರುತ್ತೆ. ಸೊ ಮುಷ್ಕರ ಅಲ್ಲ, ಇದು ಅಧಿಕೃತ ರಜೆ. ಜನವರಿ 25 ಭಾನುವಾರ, ಸಹಜವಾಗಿ ಭಾನುವಾರದ ರಜೆ ಇರುತ್ತೆ. ಸೊ ಅಗೇನ್ ಸಂಡೇನೂ ಬ್ಯಾಂಕ್ ತೆಗಿಯಲ್ಲ. ಅದಾದಮೇಲೆ ಬರೋದು ಜನವರಿ 26 ನಮ್ಮ ದೇಶದ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ. ಹೀಗಾಗಿ ಸೋಮವಾರವೂ ಬ್ಯಾಂಕ್ ಓಪನ್ ಇರಲ್ಲ. ಆದರೆ 3 ದಿನ ರಜೆ ಮುಗಿದು ಮಂಗಳವಾರ ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡೋಣ, ಚೆಕ್ ಹಾಕೋಣ ಅಂತ ನೀವು ಹೊರಟ್ರೆ ಅಲ್ಲಿ ಕಾಣೋದು ರೆಡ್ ಫ್ಲ್ಯಾಗ್, ಕೆಂಪು ಬಾವುಟ. ಇವ್ರೇನು ಮಾಡಿದ್ದಾರೆ ಅಂದರೆ ಈ ಬ್ಯಾಕ್ ಟು ಬ್ಯಾಕ್ ರಜೆಗಳಾದಮೇಲೆ ಕ್ಲೆವರ್ ಆಗಿ ಮಂಗಳವಾರಕ್ಕೆ ಮುಷ್ಕರ ಇಟ್ಬಿಟ್ಟಿದ್ದಾರೆ. ಜನವರಿ 27ನೇ ತಾರೀಕು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ದೇಶಾದ್ಯಂತ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಮಾಡಲ್ಲ ಅಂತ. SBI, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದ ಹಾಗೆ ಬಹುತೇಕ ಎಲ್ಲ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅವತ್ತು ಸ್ತಬ್ಧ. ಇದು ಸಾಧಾರಣ ಮುಷ್ಕರ ಅಲ್ಲ. ಈ ಒಕ್ಕೂಟದ ಅಡಿಯಲ್ಲಿ ದೇಶದ 9 ಪ್ರಮುಖ ಬ್ಯಾಂಕ್ ಯೂನಿಯನ್ಗಳು ಒಟ್ಟಾಗಿ ಸೇರಿವೆ. ಬ್ಯಾಂಕ್ ಅಲ್ಲ, ಬ್ಯಾಂಕ್ ಯೂನಿಯನ್ಗಳು. ಇದರಲ್ಲಿ ಜವಾನರಿಂದ ಹಿಡಿದು ಮ್ಯಾನೇಜರ್ ಲೆವೆಲ್ವರೆಗೂ ಎಲ್ಲರೂ ಇರ್ತಾರೆ. ಯಾವಾಗ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಲ್ಲ ಅಂತಾರೋ ದೇಶದ 80% ಬ್ಯಾಂಕಿಂಗ್ ಬಾಗಿಲು ಮುಚ್ಚೋದು ಗ್ಯಾರಂಟಿ. ಸೊ ನೀವು ಶುಕ್ರವಾರ ಮಿಸ್ ಮಾಡಿಕೊಂಡಿದ್ರೆ ಮತ್ತೆ ಕೌಂಟರ್ ನೋಡೋದು ಜನವರಿ 28ನೇ ತಾರೀಕು ಬುಧವಾರ ಬೆಳಗ್ಗೆನೆ. ಹಾಗಿದ್ರೆ 27ನೇ ತಾರೀಕೆ ಯಾಕೆ? ಕ್ಯಾಲ್ಕುಲೇಟೆಡ್ ಮೂವ್, ಉದ್ದೇಶಪೂರ್ವಕವಾಗಿ ಯೋಚನೆ ಮಾಡ್ಕೊಂಡು ಹೆಂಗಿಟ್ಟಿದ್ದಾರೆ ಅಂತ. 3 ದಿನ ಸಾಲು ರಜೆ, 4ನೇ ದಿನವೂ ಬಂದ್ ಮಾಡಿಬಿಟ್ರೆ ಒಂದೇ ದಿನದಲ್ಲಿ ಸರ್ಕಾರಕ್ಕೆ 4 ದಿನಗಳ ಎಫೆಕ್ಟ್ನ ಪೆಟ್ಟನ್ನು ಕೊಡ್ಬೋದು. ನಾವು ತಾಕತ್ತು ತೋರಿಸ್ಬೋದು ಸರ್ಕಾರಕ್ಕೆ ಅಂತ. ಒಂದಿನ ಮುಷ್ಕರ ಮಾಡ್ತಾರೆ ಮತ್ತು ಓಪನ್ ಮಾಡ್ತಾರೆ. 3 ದಿನ ರಜೆ ಇದ್ಮೇಲೆ ಇವ್ರು ಮಾಡೋದು ಒಂದೇ ದಿನ ಅಫಿಷಿಯಲ್ ಆಗಿ. ಆ 1 ದಿನ ಹೊಡೆತ 4 ದಿನದ ಹೊಡೆತ ಥರ ಇಂಪ್ಯಾಕ್ಟ್ ಮಾಡಿದ್ರೆ ಹೇಗಿರುತ್ತೆ? ಮಾಡಿದ್ರೆ ಹೇಗಿರುತ್ತೆ? ಆ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಇಲ್ಲಿ. ದೇಶದ ಆರ್ಥಿಕ ವ್ಯವಹಾರನೇ ಕಟ್ ಆಫ್ ಆಗುತ್ತೆ 4 ಡೇಸ್. ಆಗ ಸರ್ಕಾರದ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಇಂಪ್ಯಾಕ್ಟ್ ಜೋರಾಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಏನಿದು 5 ದಿನದ ಹಠ? ಈಗ ವಿಚಾರಕ್ಕೆ ಬರೋಣ. 4ನೇ ದಿನ ಅಂದರೆ ಜನವರಿ 27ಕ್ಕೆ ಇವರೆಲ್ಲ ಕೆಲಸಕ್ಕೆ ಗೈರಾಗ್ತಿರೋದು ಯಾಕೆ? ಇವರ ಡಿಮಾಂಡ್ ಆದರೂ ಏನು? ಈ ಇಡೀ ಮುಷ್ಕರದ ಕೇಂದ್ರ ಬಿಂದು ಒಂದೇ, ಅದೇ 5 ಡೇಸ್ ವರ್ಕ್ ವೀಕ್ ಅಥವಾ ವಾರಕ್ಕೆ 5 ದಿನಗಳ ಕೆಲಸ. ಸದ್ಯಕ್ಕೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ವಿಚಿತ್ರ ರೂಲ್ಸ್ ಇದೆ. 2015ರ ಒಪ್ಪಂದದ ಪ್ರಕಾರ ಬ್ಯಾಂಕ್ ಉದ್ಯೋಗಿಗಳಿಗೆ ಪ್ರತಿ ಭಾನುವಾರ ರಜೆ ಇರುತ್ತೆ. ಆದರೆ ಶನಿವಾರದ ವಿಚಾರಕ್ಕೆ ಬಂದರೆ ಅಲ್ಲಿ ಕನ್ಫ್ಯೂಷನ್ ಶುರುವಾಗುತ್ತೆ. ತಿಂಗಳ 2ನೇ ಮತ್ತು 4ನೇ ಶನಿವಾರ ಅಗೇನ್ ರಜೆ ಇರುತ್ತೆ. ಆದರೆ 1 ಮತ್ತು 3ನೇ ಶನಿವಾರ ಫುಲ್ ಡೇ ಕೆಲಸ ಇರುತ್ತೆ. ನೀವು ಗಮನಿಸಿರ್ಬೋದು, ಎಷ್ಟೋ ಸಲ ಬ್ಯಾಂಕ್ಗೆ ಹೋಗೋಕೆ ರೆಡಿಯಾಗಿ ಇವತ್ತು ಎಷ್ಟನೇ ಶನಿವಾರ ಬ್ಯಾಂಕ್ ಇದೆಯಾ ಅಂತೆಲ್ಲ ತಲೆ ಕೆಡಿಸ್ಕೊಂಡಿರೋದು ನೀವು ನೋಡಿರ್ಬೋದು. ಕ್ಯಾಲೆಂಡರ್ ಎತ್ಕೊಂಡು ಹುಡುಕಾಡಿರ್ತೀವಿ. ಬ್ಯಾಂಕ್ ಯೂನಿಯನ್ಗಳ ವಾದ ಅಷ್ಟೇ, ಈ ಆಲ್ಟರ್ನೇಟಿವ್ ರಜೆಗಳ ಕನ್ಫ್ಯೂಷನೇ ಬೇಡ. ಎಲ್ಲ 4 ದಿನ ನಾವು ಬರ್ತೀವಿ ಅಂತ ಹೇಳ್ತಿಲ್ಲ. ಎಲ್ಲ ಶನಿವಾರನೂ ಕೊಟ್ಬಿಡಿ ರಜನೆ, ಜನರಿಗೆ ಕನ್ಫ್ಯೂಷನೇ ಇರೋದಿಲ್ಲ.
ಶನಿವಾರ ಭಾನುವಾರ 2 ದಿನ ಬ್ಯಾಂಕ್ ಇರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಸೋಮವಾರದಿಂದ ಶುಕ್ರವಾರ ತನಕ ಮಾತ್ರ ಕೆಲಸ ಮಾಡ್ತೀವಿ, ಶನಿವಾರ ಭಾನುವಾರ ಪೂರ್ತಿ ಬ್ಯಾಂಕಿಗೆ ಬೀಗ ಹಾಕಿಡೋಣ ಅನ್ನೋ ಲೆಕ್ಕಾಚಾರ. ಇದೊಂದೇ ಅಲ್ಲ, ಹಳೆಯ ಪಿಂಚಣಿ ಯೋಜನೆ ಪೆನ್ಷನ್ ಅಪ್ಡೇಷನ್ ಸೇರಿದ ಹಾಗೆ ಇನ್ನು ಕೆಲ ಬೇಡಿಕೆಗಳಿವೆ. ಆದರೆ ಜನವರಿ 27ರ ಮುಷ್ಕರಕ್ಕೆ ಪ್ರಮುಖ ಕಾರಣ 5 ದಿನದ ಕೆಲಸದ ಬೇಡಿಕೆಗೆ ಸರ್ಕಾರ ಸ್ಪಂದಿಸದೇ ಇರೋದು. ಒಂದೇ ಕೆಲಸ 2 ನ್ಯಾಯ. ಇಲ್ಲಿ ನಾವು ಬ್ಯಾಂಕ್ ಉದ್ಯೋಗಿಗಳ ವಾದವನ್ನ ಕೂಡ ಸ್ವಲ್ಪ ಕಿವಿಗೊಟ್ಟು ನೋಡಬೇಕು. ಯಾಕಂದ್ರೆ ಅವರು ಸುಮ್ಮನೆ ಡಿಮಾಂಡ್ ಇಡ್ತಿಲ್ಲ. ಅವರ ವಾದದಲ್ಲಿ ಅವ್ರ ಪ್ರಕಾರ ಒಂದು ಲಾಜಿಕ್ ಇದೆ. ನಮ್ಮದೇ ದೇಶದ ಸೆಂಟ್ರಲ್ ಬ್ಯಾಂಕ್ ಆಗಿರೋ RBI ನಲ್ಲಿ ಆಲ್ರೆಡಿ 5 ಡೇಸ್ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಇನ್ನು ಇನ್ಶೂರೆನ್ಸ್ ಕ್ಷೇತ್ರದ ದೈತ್ಯ LIC ಯಲ್ಲಿ ಸೇಮ್, ಅಲ್ಲೂ 5 ದಿನ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಅವುಗಳು ಕೂಡ ಹಣಕಾಸು ಸಂಸ್ಥೆನೇ ಅಲ್ವಾ. ಅಲ್ಲಿ 2021ರಲ್ಲಿ 5 ದಿನದ ವರ್ಕ್ ಜಾರಿಯಾಗಿದೆ. ಬ್ಯಾಂಕ್ ಉದ್ಯೋಗಿಗಳ ಪ್ರಶ್ನೆ ಇಷ್ಟೇ, RBI ಬ್ಯಾಂಕ್ಗಳ ರೆಗ್ಯುಲೇಟರ್ ಅವರೇ 5 ದಿನ ಮಾಡ್ತಿದ್ದಾರೆ. LIC ಅವರು ಕೂಡ ಮನುಷ್ಯರು, ಅವರು 5 ದಿನ ಮಾಡ್ತಿದ್ದಾರೆ. ನಾವು ಮನುಷ್ಯರು ಅಲ್ವಾ, ಅವರು ಮಾಡೋದು ಫಿನಾನ್ಷಿಯಲ್ ಕೆಲಸ, ನಾವು ಮಾಡೋದು ಫಿನಾನ್ಷಿಯಲ್ ಕೆಲಸ. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಅನ್ನೋ ಪ್ರಶ್ನೆ. ಇನ್ನೊಂದು ಕಡೆ ವರ್ಕ್ ಪ್ರೆಷರ್. ಹೊರಗಿಂದ ನೋಡೋರಿಗೆ ಏನ್ರಿ ಬ್ಯಾಂಕ್ ಕೆಲಸ, AC ರೂಮಲ್ಲಿ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಕುಟ್ಟೋದು ಅಂತ ಅನ್ನಿಸ್ಬೋದು. ರಿಯಾಲಿಟಿ ಅಷ್ಟು ಸುಲಭ ಇಲ್ಲ. ಸರ್ಕಾರದ ಯಾವುದೇ ಯೋಜನೆ ಬಂದರೂ ಕೂಡ ಜನ್ಧನ್ ಇರಲಿ, ಮುದ್ರಾ ಲೋನ್ ಇರಲಿ, ಅದನ್ನು ಜನರ ಬಳಿ ತಲುಪಿಸೋದು ಹೆಚ್ಚಿನವು ಸರ್ಕಾರಿ ಬ್ಯಾಂಕ್ಗಳೇ. ದಿನವಿಡೀ ಒತ್ತಡದಲ್ಲಿ ಕೆಲಸ ಮಾಡಿ ನಮಗೂ ಸುಸ್ತಾಗುತ್ತೆ, ನಮಗೂ ಫ್ಯಾಮಿಲಿ ಇದೆ, ನಮಗೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ಅನ್ನೋದು ಅವರ ಆಳಲು. ರೀಸೆಂಟಾಗಿ ನಾನು ಒಂದು ಬ್ಯಾಂಕಲ್ಲಿ ನೋಡಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಸಿಚುವೇಶನ್ ನೋಡಿ ನನಗೂ ಪಾಪ ಅನ್ನಿಸ್ತೆ ಆ್ಯಕ್ಚುಲಿ. ಅವ್ರು ಹಿಂಗೆ ಕೂತ್ಕೊಂಡಿದ್ದಾರೆ, ಅವ್ರ ಮುಂದೆ ಒಂದು ಗುಂಪು ಹಿಂಗೆ ನಿಂತ್ಕೊಂಡಿದೆ, ಹಿಂಗೆ 5-6 ಜನರ ಗುಂಪು. ಅದು ಖಾಲಿನೇ ಕರಗ್ತಾನೆ ಇಲ್ಲ. ಅದು ಒಂದು 2 to 3 hours ನೋಡಿದೆ ನಾನು. ಅವರೊಂದು ಪೇಪರನ್ನು ನೋಡ್ತಿರ್ತಾರೆ, ಹಿಂಗೆ ಅಂತಿರ್ತಾರೆ, ಸಾರ್ ಇದನ್ನು ನೋಡಿ, ಸಾರ್ ಇದನ್ನು ನೋಡಿ, ಸಾರ್ ಇದನ್ನು ನೋಡಿ. ಅವ್ರ ಮುಂದೆ ಇಷ್ಟು ಪೇಪರ್ಗಳ ರಾಶಿನೇ ಆಗೋಗಿದೆ. ಅವ್ರು ಯಾರಿಗಂತ ಆನ್ಸರ್ ಮಾಡ್ತಾರೆ? ಅವ್ರಿಗೊಂದು ಸಿಸ್ಟಮ್ ಇಲ್ಲ, ವ್ಯವಸ್ಥೆ ಇಲ್ಲ. ಅವ್ಯವಸ್ಥೆ ಕೆಲವೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ. ಅಲ್ಲಿ ಸರಿಯಾದ ಡಿಸ್ಟ್ರಿಬ್ಯೂಷನ್ ಇಲ್ಲ. ಕೆಲವರು ಆರಾಮಾಗಿ ಸುಮ್ಮನೆ ಕೂತಿರ್ತಾರೆ, ಕೆಲವ್ರಿಗಂತೂ ಓವರ್ಲೋಡ್ ಆಗಿರುತ್ತೆ. ಕೆಲ ಟೇಬಲ್ಗಳ ಮುಂದೆ ಹೆವಿ ಜನ, ಕೆಲ ಟೇಬಲ್ಗಳ ಮುಂದೆ ಜನನೇ ಇಲ್ಲ. ಗೊತ್ತಿಲ್ಲ ಅದು ಹೆಂಗೆ ಅವ್ರದ್ದು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಹೇಗಿದೆಯೋ ನಮಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಹಳ ಒದ್ದಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಈ ಕೆಲಸ ಮಾಡೋಕ್ಕೆ ಅಂತ ನನಗೂ ಕೂಡ ಅನ್ನಿಸ್ತು. ಜೊತೆಗೆ ಸ್ನೇಹಿತರೆ, ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮಗೆ ಶನಿವಾರ ರಜೆ ಕೊಡಿ ಸಾಕು, ಅದಕ್ಕೆ ಬದಲಾಗಿ ಉಳಿದ 5 ದಿನದಲ್ಲಿ ನಾವು ಪ್ರತಿದಿನ 45 ನಿಮಿಷ ಎಕ್ಸ್ಟ್ರಾ ಕೆಲಸ ಮಾಡ್ತೇವೆ. ಬೆಳಿಗ್ಗೆ 9:45ಗೆ ಬರೋ ಬದಲು 9 ಗಂಟೆಗೆ ಬರ್ತೇವೆ. ಕೆಲಸದ ಸಮಯದಲ್ಲಿ ನಾವು ಮೋಸ ಮಾಡಲ್ಲ, ಕೆಲಸ ಮಾಡ್ತೀವಿ ನಾವು. ಒಂದು ದಿವಸ ನಮಗೆ ಸುಮ್ಮನೆ ಕೊಡೋದು ಬೇಡ, ಬೇರೆ ದಿನಗಳಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಅದರಲ್ಲೂ ಸ್ವಲ್ಪ ಲಾಜಿಕ್ ಇದೆ ಅದರಲ್ಲಿ. ಆದರೆ ಸರ್ಕಾರ ಏನು ಹೇಳ್ತಿದೆ ಗೊತ್ತಾ, ರೂಲ್ಸ್ ಏನು ಹೇಳುತ್ತೆ ಗೊತ್ತಾ, ಅದನ್ನ ನೋಡೋಣ. ಈಗ ಸಾಮಾನ್ಯವಾಗಿ ಸ್ಟ್ರೈಕ್ ಯಾವಾಗ ಆಗುತ್ತೆ? ಮಾಲೀಕರು ಮತ್ತು ಸರ್ಕಾರದ ನಡುವೆ ಜಗಳ ಆದಾಗಲ್ವಾ. ಆದರೆ ಇಲ್ಲಿ ಬ್ಯಾಂಕ್ಗಳ ಒಕ್ಕೂಟವಾಗಿರೋ IBA ಆಲ್ರೆಡಿ ನೌಕರರ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಆಯ್ತು ಮಾಡೋಣ ಅಂತ. ಡಿಸೆಂಬರ್ 2023ರಲ್ಲೇ ಈ ಬಗ್ಗೆ ಒಪ್ಪಂದ ಆಗಿದೆ. ನಮಗೇನು ಪ್ರಾಬ್ಲಮ್ ಇಲ್ಲ, 5 ದಿನ ಕೆಲಸ ಮಾಡಿ ಪರವಾಗಿಲ್ಲ ಅಂತ IBA ಹೇಳಿದೆ. ಇದು ಕೇವಲ ಬಾಯಿ ಮಾತಿನ ಒಪ್ಪಂದ ಅಲ್ಲ. ಕಳೆದ ವರ್ಷ 2024ರ ಮಾರ್ಚ್ 8ನೇ ತಾರೀಕು ಮುಂಬೈನಲ್ಲಿ IBA ಮತ್ತು ಬ್ಯಾಂಕ್ ಯೂನಿಯನ್ಗಳು ಒಟ್ಟಿಗೆ ಕೂತು 12th ಬೈಪಾರ್ಟೈಟ್ ಸೆಟಲ್ಮೆಂಟ್ಗೆ ಅಧಿಕೃತವಾಗಿ ಸೈನ್ ಕೂಡ ಹಾಕಿದ್ದಾರೆ. ಲೀಗಲ್ ಪೇಪರ್ ವರ್ಕ್ ಕೂಡ ಮುಗಿದು ಭರ್ಜರಿ 10 ತಿಂಗಳು ಕಳೆದಿದೆ. ಆದರೂ ಫೈಲ್ ಇನ್ನೂ ಅಲ್ಲೇ ಬಿದ್ದಿದೆ. ಮತ್ತು ಪ್ರಾಬ್ಲಮ್ ಎಲ್ಲಿ? ಬಾಟಲ್ ನೆಕ್ ಎಲ್ಲಿದೆ? ಅದಿರೋದು ದಿಲ್ಲಿಯಲ್ಲಿ, ಕೇಂದ್ರ ಹಣಕಾಸು ಸಚಿವಾಲಯದ ಅಂಗಳದಲ್ಲಿ. ಇಲ್ಲ, ನಾವು ಕಾನೂನನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು. ಬ್ಯಾಂಕ್ ರಜೆಗಳನ್ನು ಯಾರು ಬೇಕಾದರೂ ಘೋಷಣೆ ಮಾಡೋಕ್ಕಾಗಲ್ಲ. ಇದಕ್ಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕು. ಈ ಕಾಯ್ದೆಯ ಸೆಕ್ಷನ್ 25 ಪ್ರಕಾರ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಇನ್ನು ಮುಂದೆ ಭಾರತದಾದ್ಯಂತ ಎಲ್ಲ ಶನಿವಾರಗಳು ಬ್ಯಾಂಕ್ ರಜಾ ದಿನಗಳು ಅಂತ ಮುದ್ರೆ ಒತ್ತಬೇಕು. ಆ ಫೈಲ್ ಈಗ ನಿರ್ಮಲಾ ಮೇಡಮ್ ಅಂಗಳದಲ್ಲಿ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದೆ. ನಿರ್ಮಲಾ ಮೇಡಮ್ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಜನಸಾಮಾನ್ಯರಿಂದ ವಿರೋಧ ಕೇಳಿಬರುತ್ತೇನೋ ಅನ್ನೋ ಭಯ ಕೇಂದ್ರ ಸರ್ಕಾರಕ್ಕೆ. ಏನ್ರಿ ಶನಿವಾರ ಕೂಡ ಬಂದ್ ಮಾಡಿಬಿಟ್ರಾ ಅಂಥೇಳಿ, ಅಥವಾ ಬಿಸ್ನೆಸ್ ಸಮುದಾಯದ ಒತ್ತಡ ಕೂಡ ಇರ್ಬೋದು. ಒಟ್ಟಿನಲ್ಲಿ ಸರ್ಕಾರದ ಆ ಒಂದು ಸಹಿ ಸಿಗ್ನೇಚರ್ ಬೀಳದ ಕಾರಣ 18 ಲಕ್ಷ ನೌಕರರು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ರೀತಿಯಾಗಿದೆ. ಕೆಲಸ ಮಾಡಲ್ಲ ಅಂಥೇಳಿ. ಬಂದಾದರೆ ಯಾರಿಗೆ ಬರೆ? ಜನ ಕೇಳೋ ಪ್ರಶ್ನೆಗಳಿಗೆ ಬರೋಣ. ಈಗ ಇಷ್ಟೆಲ್ಲ ಬೃಹತ್ ಹಣಕಾಸಿನ ವ್ಯವಹಾರ ಇರೋ ಭಾರತದಲ್ಲಿ ಬ್ಯಾಂಕ್ಗಳು ವಾರಕ್ಕೆ 2 ದಿನ ಬಂದ್ ಹಾಕೊಂಡು ಕೂತ್ಕೊಂಡ್ರೆ ಸರಿ ಹೋಗುತ್ತಾ? ದೇಶದ ಹಣಕಾಸು ನಡೆಯುತ್ತಾ ಅಂತ ನಾವು ಎಮೋಷ್ನಲ್ ಆಗೋ ಬದಲು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈ 4 ದಿನ ಬಂದ್ ಏನು ನಡೀತಿದೆ ಅದು, ಅಥವಾ ಮುಂದೆ 5 ದಿನ ವಾರದಲ್ಲಿ ವರ್ಕ್ ಮಾಡ್ತಾರೆ, ಅದೇನು ಜಾರಿ ಆದರೆ ಏನು ಪ್ಲಸ್ ಮೈನಸ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚೆಕ್ ಕ್ಲಿಯರೆನ್ಸ್, ಅದಕ್ಕೆ ಪೆಟ್ಟು ಬೀಳುತ್ತೆ. ಭಾರತದಲ್ಲಿ ಇವತ್ತಿಗೂ ದೊಡ್ಡ ದೊಡ್ಡ ಬಿಸ್ನೆಸ್ ಪೇಮೆಂಟ್ಗಳು ಚೆಕ್ ಮೂಲಕ ನಡೀತಾ ಇವೆ. ಪ್ರತಿದಿನ ಸರಾಸರಿ 50 ಲಕ್ಷ ಚೆಕ್ಗಳು ಕ್ಲಿಯರೆನ್ಸಿಗೆ ಬರ್ತವೆ. ಸ್ವಲ್ಪ ಯೋಚನೆ ಮಾಡಿ, ಒಬ್ಬ ವ್ಯಾಪಾರಿ ಶುಕ್ರವಾರ ಸಂಜೆ ಚೆಕ್ ಹಾಕಿದ್ರೆ ಶನಿವಾರ ರಜೆ, ಭಾನುವಾರ ರಜೆ, ಸೋಮವಾರ ಚೆಕ್ ಕ್ಲಿಯರ್ ಆಗಲ್ಲ. ಅವ್ರ ಕೈಗೆ ದುಡ್ಡು ಬರೋದು ಮಂಗಳವಾರನೋ ಅಥವಾ ಬುಧವಾರನೋ.
ಅಲ್ಲಿವರೆಗೂ ಅವರ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗಿರುತ್ತೆ. ದುಡ್ಡು ಕೈಗೆ ಬರದೆ ಅವರು ಸರಕು ತರ್ಸಕ್ ಆಗಲ್ಲ, ಲೇಬರ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಸೈಕಲ್ ಸ್ಲೋ ಆಗುತ್ತೆ. ಇದೇನು ಸಣ್ಣ ವಿಚಾರ ಅಲ್ಲ. 3-4 ದಿನ ಬ್ಯಾಂಕ್ ಮುಚ್ಚಿದ್ರೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಬ್ಲಾಕ್ ಆಗೋ ಸಾಧ್ಯತೆ ಇದೆ. ಎರಡನೇದು ಕ್ಯಾಶ್ ಫ್ಲೋ ರಿಸ್ಕ್. ಪೆಟ್ರೋಲ್ ಬಂಕ್, ಹೋಟೆಲ್, ಬಾರ್ಗಳು ಇವರೆಲ್ಲ ಶನಿವಾರ ಮತ್ತು ಭಾನುವಾರ ಸೇರಿದ ಭಾರಿ ಮೊತ್ತದ ಕ್ಯಾಶನ್ನು ಸೋಮವಾರ ಬೆಳಗಡೆ ಬ್ಯಾಂಕ್ ಕಟ್ತಾರೆ. ನಂತರ 4 ದಿನ ಬ್ಯಾಂಕ್ ಮುಚ್ಚಿದ್ರೆ ಅಷ್ಟೊಂದು ದುಡ್ಡನ್ನು ಹಿಡ್ಕೊಂಡು ಕ್ಯಾಶ್ ಹಿಡ್ಕೊಂಡು ಅವ್ರು ಎಲ್ಲಿ ಇಟ್ಕೊಳ್ಳೋದು? ರಿಸ್ಕ್, ಸೇಫ್ಟಿದು ಏನು ಗ್ಯಾರಂಟಿ? ಜೊತೆಗೆ ಇನ್ಶೂರೆನ್ಸ್ ಕಂಪನಿಗಳು ಕೂಡ ನೀವು ಕ್ಯಾಶ್ ಇಟ್ಕೊಂಡು ಕಳ್ತಂದ್ರೆ ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಒಂದೇ ದಿನ ಇಷ್ಟೆಲ್ಲ ಕ್ಯಾಶ್ ಇಟ್ಕೊಳ್ಳೋಂಗಿಲ್ಲ, ಬ್ಯಾಂಕಿಗೆ ಹಾಕಿರಬೇಕು ಅಂತ ಲಿಮಿಟ್ ಹಾಕಿರ್ತಾರೆ. ಹಾಗಾಗಿ ವ್ಯಾಪಾರಿಗಳಿಗೆ, ಕ್ಯಾಶ್ ಫ್ಲೋ ಜಾಸ್ತಿ ಇರೋ ವ್ಯಾಪಾರಿಗಳಿಗೆ ಇದು ಹೆಡ್ಡೇಕ್. ಇದು ವಿಡ್ರಾ ಮಾಡ್ಕೊಳ್ಳೋಕೆ ಜನ ಕ್ಯಾಶ್ ಬೇಕಾದರೆ ATM ಇರುತ್ತಲ್ವಾ ಅಂತ ಅನಿಸ್ಬೋದು. ಅದಕ್ಕೆ ದುಡ್ಡು ತುಂಬೋದು ಪ್ರೈವೇಟ್ ಏಜೆನ್ಸಿ ಅಲ್ವಾ ಅಂತ ಕೇಳ್ಬೋದು. ಅಲ್ಲೂ ಸಮಸ್ಯೆ ಇದೆ. ಆ ಏಜೆನ್ಸಿಯವರು ATMಗೆ ಹಣ ತುಂಬೋಕೆ ರೆಡಿ ಇದ್ರೂ ಕೂಡ ಕ್ಯಾಶ್ ಸಿಗೋದೇ ಬ್ಯಾಂಕ್ಗಳ ಒಳಗೆ ಇರೋ ಭದ್ರವಾದ ಕರೆನ್ಸಿ ಚೆಸ್ಟ್ಗಳಿಂದ. ಸ್ಟ್ರೈಕ್ ದಿನ ಅಧಿಕಾರಿಗಳು ಚೆಸ್ಟ್ ಓಪನ್ ಮಾಡಿಲ್ಲ ಅಂದರೆ ವ್ಯಾನ್ನವರು ATMಗೆ ಏನು ತುಂಬಿಸ್ತಾರೆ? ಗಾಳಿನ. ಸೊ ಸ್ಟ್ರೈಕ್ ದಿನ ATM ಡ್ರೈ ಆಗೋದು ಬಹುತೇಕ ಪಕ್ಕ. ಮೂರನೇದು ಗ್ರಾಮೀಣ ಭಾರತದ ಕಥೆ. ಬೆಂಗಳೂರು, ಮೈಸೂರಿನಂಥ ನಗರ ಪ್ರದೇಶದ ಜನ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಆದರೆ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಅದು ಅಡಾಪ್ಟೇಷನ್ ಜೋರಾಗಿ ಆಗ್ತಿದೆ ಆನ್ಲೈನ್ ಪೇಮೆಂಟ್. ಬಟ್ ಸ್ಟಿಲ್ 50-60% ಕ್ಯಾಶಲ್ಲಿ ನಡೀತಾ ಇದೆ. ATMಗಳು ಕಮ್ಮಿ ಇದ್ದಾವೆ. ಅಲ್ಲಿನ ಜನ ಬ್ಯಾಂಕ್ ಮಿತ್ರರನ್ನು ಅಥವಾ ಬ್ರಾಂಚ್ಗಳನ್ನೇ ನಂಬಿದ್ದಾರೆ. ಪಿಂಚಣಿ ತಗೊಳ್ಳೋ ಹಿರಿಯ ಜೀವಗಳಿಗೆ ಆ 4 ದಿನದ ರಜೆ ನರಕ ಆಗ್ಬೋದು. ಆದರೆ ಸ್ನೇಹಿತರೆ, ಇದೇ ಹಿರಿಯ ಜೀವಗಳು ಕಿರಿಯ ಜೀವಗಳೊಂದಿಗೆ ಸೇರಿ ನೆಮ್ಮದಿಯ ದೇವರ ದರ್ಶನ ಮಾಡಬೇಕು ಅಂದರೆ 7 Seasons ಟೂರಿಸಂನ ಈ ಕಾಶಿ, ಅಯೋಧ್ಯೆ, ಗಯಾ, ಬೋಧ್ಗಯಾ ಪ್ಯಾಕೇಜ್ ಚೆಕ್ ಮಾಡಿ. ಮಾರ್ಚ್ 21ಕ್ಕೆ ಹೊರಡೋದು. ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಇಷ್ಟೆಲ್ಲ ಟೆನ್ಷನ್ ನಡುವೆ ನಿಮಗೊಂದು ಸಮಾಧಾನದ ವಿಚಾರ ಏನು ಅಂದರೆ, ಈ ಮುಷ್ಕರ ನಿಮ್ಮ ಮೊಬೈಲ್ ಫೋನ್ಗೆ ತಟ್ಟಲ್ಲ. ಸಾಲು ರಜೆ ನಡುವೆ ಗೂಗಲ್ ಪೇ, ಫೋನ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಎಂದಿನಂತೆ ಕೆಲಸವನ್ನ ಮಾಡ್ತವೆ. ಸರ್ವರ್ಗಳು ಆನ್ ಇರ್ತವೆ. ಆದರೆ ಒಂದು ಕಂಡೀಷನ್, ಒಂದು ವೇಳೆ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ಫೇಲ್ ಆಗಿ ದುಡ್ಡು ಕಟ್ಟಾದ್ರೆ ಅಥವಾ ಪಾಸ್ವರ್ಡ್ ರೀಸೆಟ್ ಮಾಡಬೇಕಿದ್ರೆ ಅದನ್ನು ಸರಿಪಡಿಸೋಕೆ ಬ್ರಾಂಚ್ನಲ್ಲಿ ಯಾರೂ ಇರಲ್ಲ. ಸೊ ಡಿಜಿಟಲ್ ಪೇಮೆಂಟ್ ಮಾಡುವಾಗಲೂ ಹುಷಾರಾಗಿರಬೇಕು. ಹಾಗಂತ ಬ್ಯಾಂಕ್ಗಳಿಗೆ ವಾರದಲ್ಲಿ 2 ದಿನ ರಜೆ ಕೊಡೋದ್ರಿಂದ ಲಾಭ ಇಲ್ವಾ? ಖಂಡಿತ ಒಂದು ಲಾಭ ಇದೆ. ಒಂದು ದಿನ ಅಂದರೆ ಶನಿವಾರ ಬ್ಯಾಂಕ್ ಮುಚ್ಚಿದ್ರೆ ದೇಶಾದ್ಯಂತ ಇರೋ ಲಕ್ಷಾಂತರ ಬ್ರಾಂಚ್ಗಳ ಕರೆಂಟ್ ಬಿಲ್, AC ಖರ್ಚು, ಸೆಕ್ಯೂರಿಟಿ ಗಾರ್ಡ್ ಖರ್ಚು ಮತ್ತು ಕ್ಯಾಶ್ ವ್ಯಾನ್ ಟ್ರಾನ್ಸ್ಪೋರ್ಟ್ ಇದೆಲ್ಲವೂ ಸೇರಿ ಕೋಟಿಗಟ್ಟಲೆ ದುಡ್ಡು ಉಳಿತಾಯ ಆಗುತ್ತೆ. ಜೊತೆಗೆ ಉದ್ಯೋಗಿಗಳು ಸೋಮವಾರ ಇನ್ನಷ್ಟು ಹೆಚ್ಚು ಫ್ರೆಶ್ ಆಗಿ ಕೆಲಸ ಮಾಡ್ಬೋದು. ಅವರಿಗೆ ಪ್ರಾಪರ್ ರೆಸ್ಟ್ ಮತ್ತು ರಿಲ್ಯಾಕ್ಸೇಷನ್ ಸಿಗಬಹುದು ಫ್ಯಾಮಿಲಿಯೊಟ್ಟಿಗೆ. ಜೊತೆಗೆ ಸ್ನೇಹಿತರೆ, ಆಲ್ರೆಡಿ 4 ಭಾನುವಾರ 2 ಶನಿವಾರ ರಜೆ ಇದೆ. ಈಗ ಮತ್ತೆ 4 ಶನಿವಾರ ಏನಲ್ಲ, 2 ಆಲ್ರೆಡಿ ಇದೆ. ಇನ್ನು 2 ಅಷ್ಟೇ ಕೊಡಬೇಕಾಗಿರೋದು. ದೊಡ್ಡ ಇಂಪ್ಯಾಕ್ಟ್ ಆಗ್ಲಿಕ್ಕಿಲ್ಲ ಅನ್ನೋ ವಾದ. ಇನ್ನು ಸ್ನೇಹಿತರೆ, ಫೈನಲಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಇಲ್ಲೆಲ್ಲ 5 ಡೇ ಬ್ಯಾಂಕಿಂಗ್ ಹಳೆಯ ಕಾನ್ಸೆಪ್ಟ್. ಅಲ್ಲಿ ಶನಿವಾರ ಬ್ಯಾಂಕ್ ತೆಗಿಯಲ್ಲ. ಆದರೂ ಆರ್ಥಿಕತೆ ಚೆನ್ನಾಗೇ ನಡೀತಿದೆ, ನಮಗಿಂತ ಚೆನ್ನಾಗಿ ನಡೀತಾ ಇದೆ. ಮುಂದುವರೆದಿರೋ ರಾಷ್ಟ್ರಗಳಾಗಿದ್ದಾರೆ. ಯಾಕಂದರೆ ಅಲ್ಲಿನ ಟೆಕ್ನಾಲಜಿ ಆಗಿದೆ. ಅಲ್ಲಿ ಚೆಕ್ ಡೆಪಾಸಿಟ್ ಮಾಡೋಕ್ಕೆ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ನಿಗದಿತ ಬ್ಯಾಂಕ್ ಆ್ಯಪ್ಗಳಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಭಾರತ ಇನ್ನೂ ಕೂಡ ಆ ಮಟ್ಟಕ್ಕೆ ತಲುಪಿಲ್ಲ. ಏನೇ ಡಿಜಿಟಲ್ ಅಂದರೂ ಕೂಡ ನಾವು ಚೆಕ್ ವಿಚಾರದಲ್ಲಿ ಇನ್ನೂ ಕೂಡ ಹಿಂದೆ ಇದ್ದೀವಿ. ಆದಷ್ಟು ಬೇಗ ಇಲ್ಲಿ ವರ್ಕ್ ಮಾಡಬೇಕು. ಮತ್ತೊಂದು ಕಡೆ ಬ್ಯಾಂಕ್ ಉದ್ಯೋಗಿಗಳಿಗೆ ರೆಸ್ಟ್ ಬೇಕು ಅನ್ನೋದು ಕೂಡ ಸರಿ. ಆದರೆ ಸರ್ಕಾರ ಇದಕ್ಕೆ ಸಹಿ ಹಾಕೋಕ್ಕೂ ಮುನ್ನ ಗ್ರಾಹಕರಿಗೆ ಸಮಸ್ಯೆ ಆಗಲ್ಲ ಅನ್ನೋದನ್ನ ಎನ್ಶೋರ್ ಮಾಡ್ಕೋಬೇಕು. ATMಗಳಲ್ಲಿ ದುಡ್ಡು ಖಾಲಿ ಆಗಬಾರ್ದು, ಸರ್ವರ್ಗಳು ಡೌನ್ ಆಗಬಾರ್ದು, ನೆಟ್ ಬ್ಯಾಂಕಿಂಗ್ ನೀಟಾಗಿ ವರ್ಕ್ ಆಗಬೇಕು. ಈ ಭರವಸೆ ಸಿಕ್ಕರೆ 5 ದಿನದ ಕೆಲಸಕ್ಕೆ ಯಾರ ತಕರಾರು ಕೂಡ ಇಲ್ಲ. ಇನ್ನು ಮುಂದಕ್ಕೆ ಹೋಗಿ ನೀವು ಚೆಕ್ ಇದೆಲ್ಲ ಡಿಜಿಟಲ್ ಚೆಕ್ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಫೋಟೋ, ಅಥವಾ ಈ ಚೆಕ್ಗಳನ್ನು ತಂದುಬಿಡ್ತೀರಿ. ಏನು ಬ್ಯಾಂಕಿಗೆ ಹೋಗಿ ಪೇಪರ್ ವರ್ಕ್ ಎಲ್ಲ ಆನ್ಲೈನಲ್ಲಿ ಆಗುತ್ತೆ ಅಂದರೆ 5 ದಿನನೂ ಬಂದ್ ಮಾಡಿ, 7 ದಿನನೂ ಬಂದ್ ಮಾಡಿ. ಬ್ಯಾಕ್ ಎಂಡ್ ಸರ್ವರ್ ಟೀಮ್ ಮಾತ್ರ ಇಟ್ಕೊಳ್ಳಿ. ಅದನ್ನು ಕೂಡ ನಮಗೆ ಓಕೆನೆ. ಗ್ರಾಹಕರಿಗೆ ಕೆಲಸ ಆಗಬೇಕು ಅಷ್ಟೇ. ಅದು ಬ್ರಾಂಚಲ್ಲಾದರೂ ಓಕೆ, ಆನ್ಲೈನ್ ಆದರೂ ಓಕೆ. ಸೊ ಸ್ನೇಹಿತರೆ, ಜನವರಿ 27ರವರೆಗೂ ಕೂಡ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹುಷಾರಾಗಿ ಮಾಡಿ. ಕ್ಯಾಶ್ ಇದ್ರೆ ಸ್ವಲ್ಪ ಹುಷಾರು, ಜೋಪಾನವಾಗಿ ಇಟ್ಕೊಳ್ಳಿ, ಖರ್ಚಿಗೆ ಬೇಕಾಗಬಹುದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮಗೆ ಏನು ಅನ್ಸುತ್ತೆ? 5 ದಿನ ಮಾತ್ರ ವರ್ಕ್ ಸಾಕಾ? ಬ್ಯಾಂಕ್ ಓಪನ್ ಇದ್ರೆ ಸಾಕಾ? ಅಥವಾ ಶನಿವಾರದ ಓಪನ್ ಇದ್ರೆ ಒಳ್ಳೇದು ಅಂತ ಅನ್ಸುತ್ತಾ? 2 ದಿನ ಆಲ್ರೆಡಿ ಶಟ್ ಡೌನ್ ಇದೆ, ಇನ್ನೂ 2 ದಿನ ಶಟ್ ಡೌನ್ ಮಾಡೋದು ಓಕೆನಾ? ಅಥವಾ ಇರೋದು ಕ್ಯಾನ್ಸಲ್ ಮಾಡಬೇಕು, ಭಾನುವಾರ ಮಾತ್ರ ರಜೆ ಇರಲಿ, ಬ್ಯಾಂಕಿಗೆ 6 ದಿನ ಓಪನ್ ಇರಲಿ ಅಂತ ಹೇಳ್ತೀರಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಒಪಿನಿಯನ್ ನಾವು ಜಸ್ಟ್ ಹೇಳಿದ್ವಿ. ಇವಾಗ ಕಸ್ಟಮರ್ಸಿಗೆ ಪ್ರಾಬ್ಲಮ್ ಆಗಬಾರ್ದು, ಏನಾದರೂ ಮಾಡ್ಕೊಳ್ಳಿ ಅಂತ. ನಿಮ್ದೇನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ಸ್ಪೆಷಲ್ ವೀಡಿಯೋಸ್ ಅಲ್ಲಿ ಪಬ್ಲಿಷ್ ಆಗಿದೆ, ಆಗ್ತಾ ಇದ್ದಾವೆ. ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.